ಹಾಯ್ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಜ್ಜಿ ಕಳೆ ಕೀಳ್ತೀನಿ ಅಂದ್ಬಿಟ್ಟು ಪರಂಗಿ ಗಿಡನ ಕಟ್ ಮಾಡಾಕಿದ್ರು. ಹಾಗೆ ನಮ್ಮ ಗಂಗೆ ಗೌರಿಗೆ ಒಂದು ಗುಡ್ ಮಾರ್ನಿಂಗ್ ಹೇಳಿ ನಾನು ಮತ್ತೆ ನಮ್ಮ ಮಾವನ ಮಗಳು ಹೊಲ್ತಕ್ಕೆ ಹೋದೋ. ಅವಳು ಇವತ್ತು ಊರಿಗೆ ಹೋಗ್ಬೇಕಲ್ಲ ಅಂತ ತಲೆ ಕೆರ್ಕೊಂಡು ನಿಂತಿದ್ಲು. ಅಲ್ಲಿ ನೋಡ್ರೆ ಚೋಟು ಒಂದು ಕರುನ ಏನೋ ಟ್ರೈನ್ ಅಪ್ ಮಾಡ್ತಾ ಇದ್ದ. ಅದನ್ನ ಅಣ್ಣ ಹೇಳ್ತಾ ಇದ್ರು. ಮತ್ತೆ ಹೊಲದತ್ರ ಹೋಗ್ಬೇಕಾದ್ರೆ ಯಾವಾಗಲೂ ಈ ದೇವ್ರ ಕೈ ಮುಗಿದ್ಬಿಟ್ಟೆ ಹೋಗ್ತೀವಿ. ಹೊಲದತ್ರ ಹೋದ ಜೋಳದೆಲ್ಲ ನೋಡ್ಕೊಂಡು ಆಟ ಆಡ್ಕೊಂಡು ಅಲ್ಲಿ ವಿಡಿಯೋಸ್ ಮಾಡ್ಕೊಂಡು ಬಂದೋ. ಅಲ್ಲಿಂದ ಬಂದು ನೋಡ್ತೀನಿ ನಮ್ಮ ಅತ್ತಿಗೆ ಊರ್ಕೋಬೇಕು ಅಂದ್ಬಿಟ್ಟು ಹೇರ್ ಕಲರ್ ಹಚ್ತಾ ಇದ್ರು ಅವ್ರ ಅತ್ತೆಗೆ. ಅಲ್ಲಿಂದ ನಮ್ಮ ವೀರು ಏನೋ ಆಯುರ್ವೇದಿಕಲ್ಲಿ ರೆಡಿ ಮಾಡ್ತಾ ಹಸುಗೆ ಔಷಧಿನ ಜ್ವರ ಬಂದಿದೆ ಅಂತ ಅಂದ್ಬಿಟ್ಟು ಹೋಗ್ಬೇಕು ರೆಡಿ ಆಗೋ ಅಂತಂದ್ರೆ ನಮ್ಮ ಮಾವನ ಮಗಳು ರೂಮ್ ಸೇರ್ಕೊಂಡಿದ್ದು. ನಾನು ಫೇಸ್ ಪ್ಯಾಕ್ ಹಾಕೊಂಡು ಮಲ್ಕೊಳ್ಳೋ ಅಂತ ಮಲ್ಕೊಂಡಿದ್ದೆ. ನಮ್ಮ ದೊಡ್ಡಮ್ಮ ಬಂದ್ರಷ್ಟೊತ್ತಿಗೆ ಈ ಥರ ಎಲ್ಲ ಹಾಕೊಂಡ್ರೆ ಬೆಳಗಾಯ್ತೀವ, ನಾನು ಬೆಳಗಾಯ್ತೀನಿ ಅಂತ ಕೇಳ್ತಿದ್ರು. ಅದೇ ಟೈಮ್ ನಮ್ಮಮ್ಮ ಅದಾಕೊಳ್ಳೋದ್ಕಿಂತ ಕಕ್ಕ ಹಾಕೋ ಬೆಳಗಾಗ್ತೀಯ ಅಂತ ಬೈತಾ ಇದ್ರು. ಅಲ್ಲಿಂದ ನಮ್ಮ ಅಜ್ಜಿ ತಾತ ಊರ್ಗೋಬೇಕಂತ ರೆಡಿಯಾಗಿ ಕೂತಿದ್ರು. ಅವ್ರನ್ನ ಕಳ್ಸೋಕ್ಕಂತ ಬಸ್ ಸ್ಟ್ಯಾಂಡ್ ಹೋದ. ನಾವು ಹೋಗಿದ್ದ ಟೈಮ್ಗೆ ಬಸ್ ಕೂಡ ಬಂತು. ಬಸ್ ಕಳಿಸ್ಬಿಟ್ಟು ಬಂದು ನಮ್ಮ ದೊಡ್ಡಮ್ಮ ನೋಡ್ರು ಕರಿಮಣಿ ಕೋಣ್ಸು ಅಂದ್ರು. ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದೆ. ದಗ ಉರಿ ಬಿಸಿಲಲ್ಲಿ ಚಂದ್ರಣ್ಣ ನೀರ್ ಬಿಟ್ಟಿತ್ತು. ನೀರ್ ಹಿಡ್ಕೊಂಡು ಮುರಿ ಮಾಡಕ್ಕೆ ಅಂತ ಪುರಿ ತರಕ್ಕೆ ಅಂತ ಅಂಗಡಿ ಹೊರಟು. ನಮ್ಮ ದೊಡ್ಡಮ್ಮ ಹಳೆ ಮನೆ ಹತ್ರ ಹುಣ್ಸೆನ್ ಕೇಳ್ತಾ ಇತ್ತು. ಅಲ್ಲಿಗೆ ಹೋಗಿದ್ ಏನವ ಎಲ್ಲರದು ಮದ್ವೆ ಐತೈತೆ ನಿಂದೆ ಹೋಗವ ಅಂತ ನೋ ಕಮೆಂಟ್ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ನೋಡ್ಕೊಂಡು ಬಂದೆ. ನಮ್ಮ ದೊಡ್ಡಮ್ಮ ಜೊತೆ ಹಾಗೆ ಒಂದು ವಿಡಿಯೋ ಕೂಡ ಮಾಡಿದೆ. ನಮ್ಮ ಅವ್ನ ಮಗಳು ಅಂಗಡಿ ಕರ್ಕೊಂಡೋಗಿ ದುಡ್ಡೆಲ್ಲ ಖಾಲಿ ಮಾಡ್ದಲ್ಲ ಅಂತ ರೋಡಲ್ಲಿ ಕೊಂಬತ್ತಿದ್ಲು.